ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಸಾವಿನ ಗುಂಡಿಗಳಾಗಿ ಮಾರ್ಪಟ್ಟ ದೇವರಾಜ್ ಅರಸ್ ಮುಖ್ಯ ರಸ್ತೆ. ಗುಂಡಿಗಳನ್ನು ಮುಚ್ಚದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 28 ಮತ್ತು 17ರ ಸರಸ್ವತಿಪುರಂನ ದೇವರಾಜ್ ಅರಸು ಮುಖ್ಯ ರಸ್ತೆಯಲ್ಲಿ ರಸ್ತೆಯ ಗುಂಡಿಗಳು ವಾಹನ ಸವಾರರ ಜೀವಕ್ಕೆ ಕುತ್ತು ತರುವಂತಾಗಿದೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತಿದ್ದು ಹಲವು ಕಡೆಗಳಲ್ಲಿ ಬೃಹತ್ ಗುಂಡಿಗಳು ಬಿದ್ದಿವೆ. ಈ ಗುಂಡಿಗಳಲ್ಲಿ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಹಲವು ಘಟನೆಗಳು ನಡೆದಿದೆ ಎನ್ನಲಾಗಿದೆ. ಹೀಗಾಗಿ ರಸ್ತೆಯ ಗುಂಡಿಗಳು ಸಾರ್ವಜನಿಕರಿಗೆ ಸಾವಿನ ಗುಂಡಿಗಳಾಗಿ ಪರಿಣಮಿಸಿವೆ. ವಿಪರ್ಯಾಸವೇನೆಂದರೆ ಉಪಮುಖ್ಯಮಂತ್ರಿ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್, ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಸಂಬಂಧಪಟ್ಟ ವಾರ್ಡ್ನ ಕಾರ್ಯಪಾಲಕ ಅಭಿಯಂತರರು ಸೇರಿದಂತೆ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. ಆದರೂ ರಸ್ತೆಯಲ್ಲಿರುವ ಅಪಾಯಕಾರಿ ಗುಂಡಿಗಳನ್ನು ಇದುವರೆಗೂ ಮುಚ್ಚದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪಾಲಿಕೆ ಅಧಿಕಾರಿಗಳ ಕಣ್ಣೆದುರೇ ಸಮಸ್ಯೆ ಇದ್ದರೂ ಗುಂಡಿಗಳು ಕಾಣದಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ವಿಷಾದನೀಯ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲ್ಪತರು ವಾಹಿನಿ ಮೂಲಕ ಸ್ಥಳೀಯರು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯಲ್ಲಿರುವ ಅಪಾಯಕಾರಿ ಗುಂಡಿಗಳನ್ನು ಮುಚ್ಚಿ ವಾಹನ ಸವಾರರು ಹಾಗೂ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಲಾಗಿದೆ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 17 ಮತ್ತು 28ರ ಏನು ದೇವರಾಜು ಅರಸು ಮುಖ್ಯ ರಸ್ತೆ ಸರಸ್ವತಿಪುರಂ ಏನಿದೆ, ಈ ರಸ್ತೆಯಲ್ಲಿ ಬೃಹತ್ ಗಾತ್ರದ ಸಾವಿನ ಗುಂಡಿಗಳು ಬಿದ್ದು ವಾಹನ ಸವಾರರು ಬಿದ್ದು ಸಾವನ್ನಪ್ಪುವಂತಹ ಸನ್ನಿವೇಶ ಇವತ್ತು ಅತಿ ಹೆಚ್ಚಾಗಿದೆ. ಈ ರಸ್ತೆ ಮಾರ್ಗದಲ್ಲಿ ಸುಮಾರು ಇದೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಓಡಾಡ್ತಾರೆ ಮತ್ತು ಜನಪ್ರತಿನಿಧಿಗಳು ಕೂಡ ಓಡಾಡ್ತಾರೆ. ಈ ರಸ್ತೆಯಲ್ಲಿ ಈಗ ಏನು ಇವತ್ತು DCM ಮೊನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಓಡಾಡಿದ್ದಾರೆ ಈ ರಸ್ತೆಯಲ್ಲಿ. ಮೊನ್ನೆ ಕಮಿಷನರ್ ಮೇಡಮ್ ಕೂಡ ಬಂದಿದ್ದರು. ಎಲ್ಲರೂ ಓಡಾಡ್ತಾ ಇದ್ದಾರೆ. ಆದರೂ ಈ ಗುಂಡಿಗಳು ಅವ್ರಿಗೆ ಕಾಣಿಸ್ಲಿಲ್ವಾ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ದಯಮಾಡಿ ಈ ರಸ್ತೆಯಲ್ಲಿ ಏನು ಬೃಹತ್ ಗಾತ್ರದ ಗುಂಡಿಗಳು, ಸಾವಿರ ಗುಂಡಿಗಳು ಆಗಿ ಬಿದ್ದಿದ್ದಾವೆ, ಇದನ್ನು ತುರ್ತಾಗಿ ಮುಚ್ಚುವಂತಹ ಕ್ರಮವನ್ನು ಸ್ಥಳೀಯ ಆಡಳಿತ ಮಾಡಬೇಕು. ಮತ್ತು ಅಧಿಕಾರಿಗಳು ತಾವೆಲ್ಲ ಏನಿದ್ದೀರ ತಾವುಗಳು ಕೂಡ ಓಡಾಡ್ತೀರಪ್ಪ. ಈಗ ನೀವು ಈ ರಸ್ತೆಯಲ್ಲಿ ಅಕಸ್ಮಾತ್ ಹೋಗಬೇಕಾದ್ರೆ ನೀವೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿದ್ದೋದ್ರೆ ಆವಾಗ ತಮಗೆ ಈ ನೋವು ಏನು ಅನ್ನೋದು ಗೊತ್ತಾಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಆದ್ದರಿಂದ ಮಾನ್ಯ ಆಯುಕ್ತರು ತುಮಕೂರು ಮಹಾನಗರ ಪಾಲಿಕೆ ಮೇಡಮ್ ಅವರು ಕೂಡಲೇ ಇದರ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಈ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಏನು ಸಾವಿನ ಗುಂಡಿಗಳಿದ್ದಾವೆ, ಈ ಗುಂಡಿಗಳನ್ನು ತುರ್ತಾಗಿ ಮುಚ್ಚುವಂತಹ ಕ್ರಮವನ್ನು ಆಗಬೇಕು. ಯಾಕೆಂದರೆ ಯಾರೋ ಒಬ್ಬ ಜನಸಾಮಾನ್ಯ ಸತ್ತಾಗ, ಯಾರೋ ಬಿದ್ದಾಗ ಓಡಿ ಬರೋದು ಅದು ತರವಲ್ಲ. ಹಾಗಾಗಿ ನಾನು ಮಾನ್ಯ ಆಯುಕ್ತರಿಗೆ ವಿಶೇಷವಾಗಿ ಮನವಿಯನ್ನು ಮಾಡ್ತೇನೆ. ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ, ತಾವು ಕೂಡ ಈ ರಸ್ತೆಯಲ್ಲಿ ಸುಮಾರು ಸರಿ ಸಂಚಾರವನ್ನು ಮಾಡಿದ್ದೀರಾ ತಮ್ಮ ವಾಹನದಲ್ಲಿ. ಹಾಗಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ, ಕೂಡಲೇ ತಮ್ಮ ಏನು ಕೆಳವರ್ಗ ಅಧಿಕಾರಿಗಳನ್ನ, ಈ ವಾರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಕೂಡಲೇ ಅವರ ಗಮನಕ್ಕೆ ತಂದು ಈ ನಮ್ಮ ಕಲ್ಪತರು ಸುದ್ದಿವಾಹಿನಿ ಮುಖಾಂತರ ನಾನೇನು ತಮಗೆ ಮತ್ತೊಮ್ಮೆ ವಿಶೇಷ ಮನವಿಯನ್ನು ಮಾಡ್ತೇನೆ. ಕೂಡಲೇ ಈ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚಿ ಜನಸಾಮಾನ್ಯರು ಭಯಭೀತರಾಗಿ ಓಡಾಡೋದು ತಪ್ಪಲಿ ಅನ್ನೋದು ನಾನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸಾದಿಕ್ ಪಾಷಾ, RTI ಕಾರ್ಯಕರ್ತ, ತುಮಕೂರು.